ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಗೆ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಕೃಷಿ ಸುಧಾರಣಾ ಸಮಿತಿ ಅಂತ ಒಂದದ, ಅದು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ. ಅದರಲ್ಲಿ ಅನೇಕ ಕೃಷಿ ತಜ್ಞರು ದಿಗ್ಗಜರು ಭಾಗವಹಿಸಿದ್ದಾರೆ, ಮಾತಾಡಿದ್ದಾರೆ. ಈ ಕಳೆದ 25 ವರ್ಷಗಳಲ್ಲಿ 111 ಲಕ್ಷ ಕೋಟಿ ರೂಪಾಯಿಗಳ ನಷ್ಟವನ್ನು ರೈತರು ಅನುಭವಿಸಿದ್ದಾರೆ. ಎಷ್ಟು? 111 ಲಕ್ಷ ಕೋಟಿ. ಸಾಲ ಎಷ್ಟಿದ್ರಿ ನಮ್ಮದು? 215 ಲಕ್ಷ ಕೋಟಿ. ಇವತ್ತಿನ ಅಂದಾಜು ಪಾರ್ಲಿಮೆಂಟ್ದಲ್ಲಿ ಮೊನ್ನೆ ಬಜೆಟ್ ಸನ್ನಿವೇಶದಲ್ಲಿ ಮಾತಾಡಿದ್ದು ನಮ್ಮ ನಿರ್ಮಲಾ ಸೀತಾರಾಮನ್ ಅವರ ನೆನೆಯಲ್ಲಿ ಮಾತಾಡಿದಂಥ 58 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದ್ದಾರೆ. ಅದರ ಟ್ಯಾಕ್ಸನ್ನು 45 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಮಾಡ್ತಾರೆ. ನಮ್ಮ ರೈತರಿಗೆಲ್ಲ ಲಾಸ್ ಮಾಡ್ತಾರೆ. ಈ ಕಳೆದ 25 ವರ್ಷಗಳಲ್ಲೇ 111 ಲಕ್ಷ ಕೋಟಿ ರೂಪಾಯಿ 25 ವರ್ಷ ಆಗಿದ್ರೆ 2014 ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋದಾಗ 54 ಲಕ್ಷ ಕೋಟಿ ರೂಪಾಯಿ ಸಾಲಿದ್ದು ಇವತ್ತು 215 ಅಥವಾ 20. ಅದರಲ್ಲೂ IMF ಪ್ರಕಾರ 235 ಲಕ್ಷ ಕೋಟಿ ರೂಪಾಯಿ. ಏನಿದೆ ಈ ದೇಶದ? ಯಾಕೆ ಹಿಂಗಾಗ್ಲಿಕ್ಕೆ? ಎಲ್ಲ ಸಾಲ ಸಾಲ ಸಾಲ. ಹೌದು, ಸಾಲ ಅನಿವಾರ್ಯ, ಒಪ್ಪನು. ಆದರೆ ಯಾರಿಗಾಗಿ, ಎದಕ್ಕಾಗಿ ಸಾಲ ಇದೆಲ್ಲ? ಜನರಿಗಾಗಿನ? ಹಾಗಾದ್ರೆ ರೈತರಿಗೆ ಯಾಕೆ ನಷ್ಟ ಆಯಿತು ಸಾಲ ಮಾಡಿದ್ರೆ? 111 ಲಕ್ಷ, ಹೆಚ್ಚು ಕಡಿಮೆ ಇವತ್ತು 50ರಿಂದ 60 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಪರಿಹಾರ ಏನು ಇದಕ್ಕೆ? ಇದಕ್ಕೆಲ್ಲ ಪರಿಹಾರಗಳನ್ನು ನಮ್ಮ ಕೃಷಿ ಸುಧಾರಣಾ ಸಮಿತಿ ಅದರ ಅಧ್ಯಕ್ಷ ದೇವೇಂದ್ರ ಶರ್ಮಾ ಆಗಿರ್ಬೋದು, ಅದೇ ಕಾಲಕ್ಕೆ ರಾಜ್ಯಸಭಾ ಮಾಜಿ ಸದಸ್ಯ ಎಲ್ ಹನುಮಂತಯ್ಯನವರಾಗಿರ್ಬೋದು, ರೈತ ನಾಯಕ KT ಗಂಗಾಧರ್ ಅವರಾಗಿರ್ಬೋದು, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದಳವಾಯಿ ಅವರಾಗಿರ್ಬೋದು, ಕೃಷಿ ತಂತ್ರಜ್ಞ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ AB ಪಾಟೀಲ್ ಆಗಿರ್ಬೋದು, ಮುಖ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹುಂಬರವಾಡಿ ಆಗಿರ್ಬೋದು, BR ಪಾಟೀಲ್ ಇವತ್ತು ಉಪಾಧ್ಯಕ್ಷರಿದ್ದಾರೆ ಆಯೋಗದ್ದು, ನಮ್ಮದು ಏನಪ್ಪ ಅಂತಂದ್ರೆ ಕರ್ನಾಟಕದ ಯೋಜನಾ ಆಯೋಗದ್ದು ಅವರಾಗಿರ್ಬೋದು. ಇವರೆಲ್ಲರೂ ಚಿಂತನೆ ಮಾಡಿ ಇವತ್ತು ಹೇಳುವಂಥದ್ದು 111 ಲಕ್ಷ ಕೋಟಿ. ಆದರೆ 50ರಿಂದ 60 ಲಕ್ಷ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾಕಾಯಿತು? ಇವರೇನೋ ಮತ್ತೆ ಸಲಹೆ ಕೊಡ್ತಾ ಇದ್ದಾರೆ ಈ ಸಮಿತಿಯಿಂದ. ನಮ್ಮ ದೇವೇಂದ್ರ ಶರ್ಮಾರವರ ಸಮಿತಿ ಹೇಳ್ತದ, ಕೃಷಿ ಭೂಮಿಗಾಗಿ ರೈತರು ನ್ಯಾಯಾಲಯಕ್ಕೆ ಎಳೆದಾಡು ತಪ್ಪಿಸಬೇಕು. ಕೃಷಿ ಭೂಮಿ ನ್ಯಾಯ ಇರ್ತಾವೆ, ಆಜುಬಾಜು ಬೋದು ಒಗಿದು ಅದು ಜಗಾಡ್ತಾ ಇರ್ತಾರೆ, ಇಲ್ಲಂತಲ್ಲ, ಅದು ತಪ್ಪಿಸ್ಬೇಕು. ಜೊತೆಗೆ ರೈತ ಕುಟುಂಬಗಳು ಸರಳ ಮದುವೆಗೆ ಒತ್ತು ನೀಡಬೇಕು. ಸರಳ ಮದುವೆಗೆ ಒತ್ತು ನೀಡಬೇಕು, ಸರಿ ಇಲ್ಲಂತಲ್ಲ. ಯಾಕಂದ್ರೆ ಮದುವೆ ಸರಳ ಆಗಿದ್ದಷ್ಟು ಒಳ್ಳೆಯದು. ಹೌದು, ಅಂದರೆ ಸಮಗ್ರ ಕೃಷಿ ನೀತಿ ಜಾರಿಗೊಳಿಸಬೇಕು. ಏನಂಗ ಸಮಗ್ರ ಕೃಷಿ ನೀತಿ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನಂದ್ರೆ ಅರ್ಥ ಬಿಡಿಸಿಕೊಳ್ಳುವಂಥದ್ದು ಬಹಳ ಮುಖ್ಯದ ಇವತ್ತು. ಇದರ ನಂತರದಲ್ಲೇ ಸರ್ಕಾರ ಬದಲಾದರೂ ಕೃಷಿ ಕಾರ್ಯಕ್ರಮಗಳು ನಿಲ್ಲಬಾರದು. ಕೃಷಿ ಕಾರ್ಯಕ್ರಮ ನಡೆದು ನಡೀತಿರ್ತಾರೆ, ಹೊಟ್ಟಿಗೆ ಬೇಕೇ ಬೇಕು, ಅಡ್ಡಿಲ್ಲ. ಬೆಂಬಲ ಬೆಲೆ ಘೋಷಿಸಿದಾಗ 12 ತಿಂಗಳು ಖರೀದಿ ಕೇಂದ್ರ ತೆರೆಯಲಿ. ಖರೀದಿ ಕೇಂದ್ರ ನೋಡ್ತಾ ಇದ್ದೀವಿ ನಾವು, ಮತ್ತು ಅದು ಖರೀದಿ ಕೇಂದ್ರಕ್ಕೆ ಒಯ್ಯುವಷ್ಟು ಶಕ್ತಿ ನಮ್ಮ ರೈತರಲ್ಲಿ ಉಳಿದಿಲ್ಲ ಇವತ್ತು. ಅದು ನಾವು ಗಮನಿಸಬೇಕಾದಂಥ ವಿಷಯ. ಮುಂದೆ ರೈತರಿಗೆ ಸಿಬಿಲ್ ಅನ್ವಯವಾಗಂತ ನೋಡಿಕೊಳ್ಬೇಕು. ಸಾಲ ತಗೊಳ್ಳೋದು ಸಿಬಿಲ್ ಬೇಕಾಗ್ತದೆ. ಸಿಬಿಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಉತ್ಪನ್ನ ಬರೋದು ವರ್ಷಕ್ಕೊಮ್ಮೆ ಬರುವಂಥದ್ದು ಉತ್ಪನ್ನ ವರ್ಷ 2 ಸಲ ಬರ್ತದೆ, ದೊಡ್ಡ 3 ಸಲ ಬರ್ತದೆ. ಪಾಪ ಅವಾಗ ತುಂಬಲಿಕ್ಕೆ ಆಗೋದಿಲ್ಲ ಸಾಲ ತೆಗೆದುಕೊಳ್ಳೋದು. ಯಾಕಂದ್ರೆ ಅವ್ರ ಕೈ ಮಾರ್ಕೆಟೇ ಇಲ್ಲ. ಮುಂದೆ MS ಸ್ವಾಮಿನಾಥನ್ ಜಾರಿ ಮಾಡಬೇಕು. ಇದು ಭಾಳ ಮಹತ್ವದ. MS ಸ್ವಾಮಿನಾಥನ್ ಆಯೋಗ ಶಿಫಾರಸು ಮಾಡಿದ, ಅದನ್ನು ಜಾರಿಗೊಳಿಸ್ಬೇಕು. ಇವೆಲ್ಲ ಶಿಫಾರಸು ಮಾಡಿದ್ದಾರೆ. ಅದರಿಂದ ಯಾವೂ ಆಗಿಲ್ಲ. ಇವಂತಿ ನನ್ನ ಅಭಿಪ್ರಾಯದಲ್ಲಿ ನಮ್ಮ ತಜ್ಞರು ಹೇಳಿದ್ದಾರೆ, ಅಡ್ಡಿಲ್ಲ, ಸರಿಯಾಗಿದ್ದಪ್ಪ. ಅದಕ್ಕಿಂತ ಇಂಪಾರ್ಟೆಂಟ್ ರೈತರಿಗೆ ಹೇಗೆ ಮಾರ್ಕೆಟ್ ಕೊಡಿಸುವಂಥ ಕೆಲಸವನ್ನು ಇವ್ರು ಯಾಕೆ ಶಿಫಾರಸು ಮಾಡ್ತಾ ಇಲ್ಲ? ಸ್ವಾಮಿನಾಥನ್ ಆಯೋಗ ಹೇಳಿದ್ರೆ ಈಗ ನಿಮ್ಗೆ ಗೊತ್ತದ, C2+ ಅಂತ ಹೇಳ್ತಾರೆ ಅವರು. ಒಂದು ಖರ್ಚು ವೆಚ್ಚ ಎಲ್ಲ ತೆಗೆದು, ಅದೇನು ಖರ್ಚಾಗಿರ್ತದೆ, ಶ್ರಮದ್ದಾಯಿತು, ಭೂಮಿ ಖರ್ಚಾಗಿರ್ಬೋದು, ಎಲ್ಲ ತೆಗೆದು ಅದರ ಅರ್ಧದಷ್ಟು ಬೆಲೆ ಕಟ್ಟಬೇಕು ಅಂತೇಳಿ MS ಸ್ವಾಮಿನಾಥನ್ ಆಯೋಗದ ಈ ಸೂತ್ರವನ್ನು ಯಾಕೆ ಇಲ್ಲಿವರೆಗೆ ಅನುಷ್ಠಾನಗೊಳಿಸ್ತಾ ಇಲ್ಲ? ಬೆಂಬಲ ಬೆಲೆ ಘೋಷಣೆ ಬೇಕಾಗಿಲ್ಲ, ಘೋಷಣೆ ಮಾಡೋದು ನ್ಯಾಯ, ಅದು ಕಾನೂನು ಆಗಬೇಕು. ಅದ್ಯಾಕೆ ಆಗ್ತಾ ಇಲ್ಲ? ಇದ್ರ ಬಗ್ಗೆ ಈ ನಮ್ಮ ತಜ್ಞರು ಯಾಕೆ ಒತ್ತು ಕೊಟ್ಟಿದ್ರು ಮಾಡಿಸ್ಬಾರ್ದು ಅಂತ ನಾವು ತಜ್ಞರಲ್ಲಿ ಕೇಳ್ಕೊಳ್ಳೋದು ಇಷ್ಟ. ಇದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ರೈತರಿಗೆ ಮಾರ್ಕೆಟ್ ಮಾಡಿಕೊಡೋದು. ರೈತರ ಕೈಯಲ್ಲೇನ ಅದ,
ಈ ಸರ್ಕಾರಗಳಿಂದ ಆಗೋದೇ ಇಲ್ಲ. ಯಾಕಂದ್ರೆ ಪಾರ್ಟಿ ಫಂಡ್ ತೊಗೊಳ್ತಾರೆ ಇವರೆಲ್ಲ. ಪಾರ್ಟಿ ಫಂಡ್ ತೆಗೆದುಕೊಳ್ಳುವಂಥ ಜನ ಯಾರಿಂದ ಪಾರ್ಟಿ ಫಂಡ್ ಪಡಿತಾರೋ ಆ ಪಾರ್ಟಿ ಫಂಡ್ ತೆಗೆದುಕೊಳ್ಳೋರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅವರೆಂದೂ ಈ MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ಒಪ್ಪಿಕೊಳ್ಳೋದಿಲ್ಲ. ಹೀಗಾಗಿ ಇದೇನು ಮೋದಿ ಅವರು ಗೊತ್ತದೆ ಎಲ್ಲರಿಗೂ, ಇವರೆಲ್ಲ ತಜ್ಞರು, ಇವರೆಲ್ಲರಿಗೂ ಗೊತ್ತದ. ಇವರಲ್ಲಿದ್ದಂಥ ಯಾರು ಸಾಮಾನ್ಯರಲ್ಲ, ಅಸಾಮಾನ್ಯರೆಲ್ಲರೂ ಇವ್ರಿಗೆಲ್ಲ ಗೊತ್ತದ. ಇದೇ ಮೋದಿ ಅವರು ಮುಖ್ಯಮಂತ್ರಿ ಇದ್ದಾಗ MS ಸ್ವಾಮಿನಾಥನ್ ಆಯೋಗ ಶಿಫಾರಸ್ಸಿನ ಸೂತ್ರವನ್ನು ನಾನು ಅಳವಡಿಸ್ತೀನಿ ಅಂತ ಹೇಳಿದವರು ಇವತ್ತು ಹೇಳಿದ್ದಾರೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಹಸಿರು ಕ್ರಾಂತಿ ಮಾಡಿದವರು ಅವರು, ಅದೇ ಕಾಲಕ್ಕೆ ವೈಟ್ ಕ್ರಾಂತಿ ಹಾಲಿನ ಮಾಡಿದವರು ಅವರು, ಇವೆಲ್ಲ ಗೊತ್ತಿದ್ದಿಲ್ಲ. ಅಂದರೆ ಕ್ರಾಂತಿ ಆಗಬೇಕಾಗಿದ್ದು ಅವ್ರಿಗೆ ಬೆಲೆ ಸಿಗಬೇಕಾಗಿದ್ದು. ಇದು ನಮ್ಮ ದೇಶದ ಒಂದೇ ಪರಿಸ್ಥಿತಿ ಅಲ್ಲ, ಇಡೀ ಜಗತ್ತಿನಾಗೆಲ್ಲ ರೈತರ ಪರಿಸ್ಥಿತಿ ಆಗಿದೆ. ಇವೇನು ಓಪನ್ ಮಾರ್ಕೆಟ್ದಲ್ಲೇ ಕೇವಲ ಈ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿದರು. ಹೀಗಾಗಿ ಬೇರೆ ಬೇರೆ ದೇಶಗಳಲ್ಲೇ ನಿಮಗೆ ಗೊತ್ತದ ಅವ್ರಿಗೆ ಸಬ್ಸಿಡಿ ಒಬ್ಬ ರೈತರಿಗೆ 40-50 ಲಕ್ಷ ಪ್ರತಿ ವರ್ಷ ರೂಪಾಯಿ ಲೆಕ್ಕದಲ್ಲಿ ಅಲ್ಲಿ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ಕೊಡ್ತಾರೆ? 4 ತಿಂಗಳಿಗೆ 2,000, 4 ತಿಂಗಳಿಗೆ 2,000, 4 ತಿಂಗಳಿಗೆ 2,000, ಎಷ್ಟಾಯಿತು? 6,000 ರೂಪಾಯಿ. 6,000 ಕೊಟ್ಟರು ಅದು ಹೇಳ್ಕೊಂಡ್ರೆ ಹೇಳ್ತಾರೆ. ಆದರೆ ಅದೇ ಕಾಲಕ್ಕೆ ಆ ವಸ್ತುಗಳು ಪ್ರತಿಯೊಂದು ಪರಿಕರಗಳು ಬೇಕಾಗುವಂಥದ್ದು, ಗೊಬ್ಬರ, ರಾಸಾಯನಿಕ ಗೊಬ್ಬರ, ಅದೇ ಕಾಲಕ್ಕೆ ಗಳೆ, ಗಾಳದ್ದು, ಟ್ರ್ಯಾಕ್ಟರು, ಇನ್ನೂರು ಏನು ಬೇಕಾದ ವಸ್ತುಗಳ ಬೆಲೆ ಯಾವ ರೀತಿ ಇದ್ದಾವೆ, ಯಾವ ರೀತಿ ಏರ್ತಾ ಇದ್ದಾವೆ, ಅಷ್ಟೆಲ್ಲ ಖರ್ಚು ಮಾಡಿ 4,500 ರೂಪಾಯಿ ಖರ್ಚು ಬರ್ತದೆ ಒಂದು ಟನ್ ಕಬ್ಬಿಗೆ. ನೀವು ಬೆಲೆ ಕಟ್ತೀರಿ 3,300. ಸೆಂಟ್ರದಲ್ಲಿ 3,000 ಇದ್ರೂ ಕಟ್ತಾರೆ. ಕಟಾವು ಗಿಟಾವೆಲ್ಲ ಇವ್ರ ಮೇಲೆ ಹಾಕ್ತಾರೆ. ಇದೇನೇ ನ್ಯಾಯ ಇದು? ಇದ್ರ ಬಗ್ಗೆ ಯಾಕೆ ಇದನ್ನು ಚರ್ಚೆ ಮಾಡ್ತಾ ಇಲ್ಲ ನಮ್ಮ ಕೃಷಿ ತಜ್ಞರು? ಪ್ರತಿಯೊಂದು ಹಳ್ಳಿಗೂ ಅಲ್ಲಿಯ ಜನ ಪಾಪ ರೈತರಿಗೆ, ಬಡ ರೈತರಿಗೆ ತಮ್ಮ ಬೆಳೆದ ಬೆಳೆಯನ್ನು ಇಟ್ಟುಕೊಳ್ಳಿ ಜಾಗಗಳಿಲ್ಲ. ಆ ಜಾಗಕ್ಕಾಗಿ ಗೋಡೌನ್ಗಳನ್ನ ಯಾಕೆ ಮಾಡಿಕೊಡುವಂತೆ ಶಿಫಾರಸು ಮಾಡ್ತಾ ಇಲ್ಲ. ಬ್ಯಾಂಕ್ಗಳಲ್ಲಿ ಸಾಲ ಕೊಡ್ತಾ ಇಲ್ಲ. PKPSಗಳಿದ್ದಾವೆ. ಪ್ರತಿಯೊಂದರಲ್ಲಿ PKPS ಮೂಲಕ ಒಂದು ದೊಡ್ಡ ದೊಡ್ಡ ಗೋಡೌನ್ ಕಟ್ಟಿಸಿ ಅಲ್ಲಿ ಬೆಳೆದ ಬೆಳೆಯನ್ನು ಇಡುವಂಥ ವ್ಯವಸ್ಥೆ ಯಾಕೆ ಆಗ್ತಾ ಇಲ್ಲ? ಪ್ರತಿ ಗ್ರಾಮವು ಯಾಕೆ ವ್ಯಾಪಾರಿ ಕೇಂದ್ರ ಆಗ್ತಾ ಇಲ್ಲ? ಪಟ್ಟಣಕ್ಕೆ ಯಾಕೆ ಬರಬೇಕು? APMCಗೆ ಬರಬೇಕು? ಏನೋ ಚೋಟುಗಳು ಮಾಡಿದ್ರು ಒಂದು ಕಾಲಕ್ಕೆ, ಇಲ್ಲ ಅಂತಲ್ಲ, ಸರಿ ಇರೋದು ಆ ಕಾಲಕ್ಕೆ ಸರಿ ಇತ್ತು. ಇವತ್ತು ಅದು ಸರಿ ಇಲ್ಲ. APMCಲೆಲ್ಲ ತೂಕದಲ್ಲೇ ಮತ್ತೊಂದರಲ್ಲಿ ಇನ್ನೊಂದರಲ್ಲಿ ರೇಟ್ ಡೌನ್ ಮಾಡಿ ಹೇಳೋದ್ರಲ್ಲಿ ನಡೀತಾ ಇರ್ತಾವೆ. ಸ್ವತಃ ರೈತರಿಗಾಗ ಮಾರ್ಕೆಟ್ ಕೊಟ್ಟರೆ ಅಂದ್ರೆ ಆ ಪ್ರತಿ ಹಳ್ಳಿಗೂ ಯಾರು ಏನು ಬೇಕು ಅಂತ ತಗೊಂಡು ಹೋಗುವಂಥ ಕೆಲಸ ವ್ಯಾಪಾರಿಗಳು ಮಾಡ್ತಾರೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಅದನ್ನು ಮಾಡೋದು ಇದು ಪರಿಹಾರ. ಅವ್ರು ಸರಳವಾಗಿ ಮದುವೆ ಮಾಡ್ಕೊಳ್ತಾರೋ, ವಿಜೃಂಭಣೆಯಿಂದ ಮಾಡ್ತಾರೋ, ಸಾಲ ಮಾಡಿದ್ರು ಹರಿಯುವ ಶಕ್ತಿ ಇಲ್ಲಿ ಇವತ್ತು ರೈತರಿಗೆ. ಯಾಕಂದ್ರೆ ಮಾರ್ಕೆಟೇ ಇಲ್ಲ. ಒಬ್ಬ ಪಟ್ಟಿ ಅಂಗಡಿ ಹಾಕೊಳ್ಳೋಂಥ ವ್ಯಕ್ತಿ 4-5 ಲಕ್ಷಗಳು ಖರ್ಚು ಮಾಡಿ ತಮ್ಮ ಮಕ್ಕಳು ಮದುವೆ ಮಾಡ್ತಾ ಇರ್ತಾನೆ. ಪಟ್ಟಿ ಅಂಗಡಿ ಆದರೆ ಈ ರೈತರಿಗೆ ಆಗ್ತಾ ಇಲ್ಲ. ಯಾಕೆ? ಇದನ್ನು ಇವತ್ತು ವಿಚಾರ ಮಾಡಬೇಕಾದ್ರೆ ನಮ್ಮ ಯಾರು BR ಪಾಟೀಲ್ ಆಗಿರ್ಬೋದು, KT ಗಂಗಾಧರಪ್ಪ ಅವರಾಗಿರ್ಬೋದು, ನಮ್ಮ ಡಾಕ್ಟರ್ ಅಶೋಕ್ ದಳವಾಯಿ ಅವರು ಸಾಕಷ್ಟು ತಜ್ಞರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಇದು ಮಾರ್ಕೆಟ್ ಮಾಡಬೇಕು ಅನ್ನೋದು ಯಾಕೆ ಹೊಳಿತಾ ಇಲ್ಲ? ಯಾಕೆ ಮಾಡಿಸ್ತಾ ಇಲ್ಲ? ಒತ್ತಡ ತಂದ ಇವರೆಲ್ಲರೂ ಕೂಡ ಯಾಕೆ ಮಾಡ್ತಾ ಇಲ್ಲ? ಅವರೊಬ್ಬರಲ್ಲ, ಎಲ್ಲರೂ ಈ ದಿಸೆಯಲ್ಲಿ ಚಿಂತನೆ ಆದಾಗ ಮಾತ್ರ ಏನಾದ್ರು ಪರಿಹಾರ ಆಯ್ತು ವಿನಃ ಅದು ಬಿಡುವುದು ಸುಮ್ಮನೆ ಹೋರಾಟ. ಪಾಪ ಅವ್ರು ರೈತರು ಹೋರಾಟ ಮಾಡ್ತಾರೆ, ಮತ್ತು ಚಳವಳಿ ಮಾಡ್ತಾರೆ, ಹಾಗಾಗಿ ಹೆಚ್ಚು ಮಾಡಿದಾಗ ಮಾಡ್ತಾರೆ. ತಮ್ಮ ಬದುಕನ್ನು ಒಂದು ಏನು ಹೋರಾಟದ ಅಳವಡಿಸ್ಕೊಂಡು ಹೊರಟ್ಬಿಟ್ಟಿದ್ದಾರೆ ಪಾಪ ಅವರೆಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ರೈತಗೆ ಅವನ ಕೈಯಲ್ಲಿ ಅವಾಗ ಮಾರ್ಕೆಟ್ ಕೊಡಿಸುವಂಥ ವ್ಯವಸ್ಥೆಯನ್ನು ಯಾವಾಗ ಮಾಡ್ತಾರೆ? ಇದನ್ನ ಯಾಕೆ ಒತ್ತಡ ಮಾಡ್ತಾ ಇಲ್ಲ? ಇದು ಭಾಳ ಮಹತ್ವದ ಇವತ್ತು ಈ ಚರ್ಚೆ ಆಗಲಿ. ಇವತ್ತು ಎಲ್ಲ ನೀವು ಏನು ಶಿಫಾರಸು ಮಾಡಿದ್ದಾರೆ ಇರಲಿ, ಇದಕ್ಕಿಂತ ಇಂಪಾರ್ಟೆಂಟ್ ಇದು. ರೈತಗೆ ಮಾರ್ಕೆಟ್ ಕೊಡ್ರಿ. ಅವ್ನು ಮೋಸ್ಟ್ಲಿ ಸಾಲ ತಗೊಳ್ಳೋಲ್ಲ, ಎಲ್ಲ ಬ್ಯಾಂಕ್ಲಿ ಅವನು ಸಾಲ ಕೊಡೋ ಹಂಗೆ ಆಗ್ತಾನೆ. ಯಾಕೆ ಅವ್ನ ಕೈ ಮಾರ್ಕೆಟ್ ದುಡ್ಡು ಅವ್ನ ಕೈಗಿರ್ತದೆ, ಅವನು ಡೆಪಾಸಿಟ್ ಮಾಡ್ತಾನೆ ಬ್ಯಾಂಕ್ಗೆ. ಇವತ್ತು ಅದಿಲ್ಲ. ಅದು ನೋಡ್ರಿ, ಇದೇ ಕಬ್ಬನ್ನು ಹೋಗಿ 15 ದಿವಸದೊಳಗೆ 14 ದಿವಸದೊಳಗೆ ನೀವು ಅವ್ನು ಬಿಲ್ ಕೊಡಬೇಕಂತ ಹೋಗಲಿ. ಇಲ್ಲಿ ಲಾಸ್ ಆಗಿಲ್ಲ ಒಂದು 3,500-550 ಕೊಡ್ತೀರಿ ನೀವು ಸೆಂಟ್ರದವ್ರು. ಅದೇನೋ ಮಾಡಿದ್ರಿ, ನಿಮ್ಮದೇ ತಜ್ಞರು ಕೂಡ್ಕೊಂಡು ರೇಟ್ ಫಿಕ್ಸ್ ಮಾಡಿದ್ರಿ. ಆದರೆ 4,000-5,000 ರೂಪಾಯಿ ಖರ್ಚು ಬರ್ತದೆ ಅನ್ನೋದು ಇವತ್ತು ನೀವು ಮತ್ತೊಂದು ಪ್ರಮಾಣೀಕರಿಸಿ ನೋಡ್ರಿ, ಅದನ್ನು ಗೊತ್ತಾಗ್ತದೆ. ಪ್ರತಿ ಟನ್ನಿಗೆ 1,500 ತನಕ ಲಾಸ್ ಮಾಡ್ಕೋತಾನೆ ರೈತ ನಿಮ್ಗೆ ಕಬ್ಬು ಕೊಡ್ತಾನೆ. ಹಾಗೆ ಉಳಿದ ಬೆಳೆಗೈತಿ ಬೆಲೆನೇ ಇಲ್ಲ ಪಾಪ. ಇದಕ್ಕಾಗಿ ಮುಖ್ಯವಾಗಿ ಆಗಬೇಕಾಗಿದ್ದ ಕೆಲಸ ರೈತನ ಕೈಯಲ್ಲಿ ಮಾರ್ಕೆಟ್ ಎಲ್ಲಿವರೆಗೆ ಸಿಗೋದಿಲ್ಲ, ಎಲ್ಲಿವರೆಗೆ ಪ್ರತಿ ಹಳ್ಳಿ ಗೋಡೌನ್ ಆಗೋದಿಲ್ಲ, ಪ್ರತಿ ಹಳ್ಳಿಯು ನೀರಾವರಿಯಿಂದ ಸಮೃದ್ಧಿ ಆಗುವುದಿಲ್ಲ, ಅಲ್ಲಿವರೆಗೆ ಈ ದೇಶದ ಬಡತನ ಹೋಗುವುದಿಲ್ಲ, ಉದ್ಯೋಗ ಸೃಷ್ಟಿ ಆಗುವುದಿಲ್ಲ. ಅದರಲ್ಲೂ ನಾವು ಹೇಳ್ಬೋದು MSME ಅಂತ ಪರಿಹಾರ ಆಕೈತ್ರಿ. ಯಾವಾತು ನೀವು ಸಣ್ಣ ಕೈಗಾರಿಕೆ ಬೆಳೆಸೋಣ ಇಲ್ಲಲ್ರಿ. ಗಾಂಧಿ ಹೇಳಿದ ಮಾತು ಪ್ರತಿಯೊಂದು ಗುಡಿ ಕೈಗಾರಿಕೆ ಪ್ರತಿಯೊಂದು ಹಳ್ಳಿಗೆಲ್ಲ ಇದ್ದು ಅದನ್ನು ಮನ್ನಾ ಕೊಟ್ಟು ಬಿಟ್ಟರೆ ಇವತ್ತು ದೇಶಕ್ಕೆ ಏನಾದರೂ ಪರಿಹಾರ ಇದ್ದರೆ ಗಾಂಧೀಜಿ ಮತ್ತು ರೈತ ಗೋಡಾವನ ಅವನ ಬೆಲೆ ಅವನು ಕಟ್ಟುವಂಥ ಒಂದು ವ್ಯವಸ್ಥೆ ಯಾವಾಗ ಆಗ್ತದೆ? ಇದನ್ನು ಯಾರು ಮಾಡ್ತಾರೋ ನಿಜವಾಗಿ ಗ್ರೇಟ್. ಅವರು ಈ ದೇಶದ ಗ್ರೇಟ್ ನಾಯಕರು. ಅಲ್ಲಿವ್ರಿಗೆ ಇದೀಗ ಹೋಗೋದಿಲ್ಲ. ನಾವೀಗ ಶಿಫಾರಸು ಮಾಡೋದು ಅವ್ರು ಮೂಡಿ ಹೋಗಿತಾರೆ. ಯಾವ ಸರ್ಕಾರ ಬಂದರೂ ಅಷ್ಟೇ. ಯಾಕಂದ್ರೆ ಪಾರ್ಟಿ ಫಂಡ್ ಕೊಡೋರು ದೊಡ್ಡವ್ರಿಗೆ
ಉಳಿದವರೆಲ್ಲ ಅಷ್ಟೇ ಘಟ. ಮತ್ತು ನಾವು ಹೊರಟರು ನಾವು ಏನಪ್ಪ ಅಂತಂದ್ರೆ ಇವತ್ತು ನಾನು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ನಾವೆಲ್ಲ ಹುಚ್ಚಾಗಿದ್ದೀವಿ. 5 ಸಾವಿರ ನಾವು ಮಾರ್ಕೊಳ್ಳೋಂಥ ಭಾಳಷ್ಟು ಆಗಿದ್ದಾರೆ. ಅವರ ಬಹುಸಂಖ್ಯಾತರಾಗೆ ಒಂದೇ ಹೋದ ಮೇಲೆ 3 ಅಧಿಕಾರಕ್ಕೆ ಬಂದುಬಿಡ್ತಾನೆ, ಅವ ತಾನು ಬೇಕಾದ ಮಾಡ್ಕೊಂಡು ಹೋಗಿಬಿಡ್ತಾನೆ ಮನುಷ್ಯ. ಇವತ್ತು ಒಂದು ಉದಾಹರಣೆ ಮತ್ತು ಲಾಸ್ಟಿಗೆ ಕೊಟ್ಟಿದ್ದು ಬಿಟ್ಟು ಮುಗಿಸ್ತಾನೆ ಇದನ್ನು. ಯಾವ MP ಯಾವ MLA ಈ ದೇಶದಲ್ಲೇ ಕೋಟ್ಯಾಧೀಶ್ವರರು ಇಲ್ಲ. ಅವ್ರು ಹೆಂಗೆ ಗಳಿಸಿದ್ರು, ಅವ್ರ ಮೂಲೇನ, ಇದನ್ನು ಒಂದು ಸಾಕು ನಾವು ಲೋಕಾಯುಕ್ತ ಹಾಕಿ ಎನ್ಕ್ವೈರಿ ಮಾಡಿ ಶಿಕ್ಷೆ ಆಗೋಗಿ ನೋಡ್ಕೊಂಡ್ರೆ ಮೋಸ್ಟ್ಲಿ ಪರಿಹಾರ ಸಿಗ್ತದೆ. ಅದಕ್ಕಿಂತ ಮುಖ್ಯವಾಗಿ ರೈತರಿಗೆ ಮಾರ್ಕೆಟ್ ಕೊಡೋದು ಭಾಳ ಮಹತ್ವದ್ದು ಅಂತ ಹೇಳಿ ನಾನು ಹೆಸರಿಗೆ ಮಾತಾಡಿ ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿದ್ರೆ H16 ನ್ಯೂಸ್ ಅನ್ನೋ ದೇಶ ಸತ್ಯ ಕೈಗಳು ವಂದನೆಗಳು.